ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನೋಡೋಣ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಯ ಪ್ರಮುಖ ಪ್ರಶ್ನೆ ಉತ್ತರಗಳನ್ನು ಪೊಲಿಟಿಕಲ್ ಸೈನ್ಸ್ ರೀ. ವೆರಿ ಇಂಪಾರ್ಟೆಂಟ್. ನನಗೆ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಬರೋಂಗಿಲ್ಲ, ಭಾಳ ಟಫ್ ಆಕತಿ ಅನ್ನೋರಿಗೆ ರೀ ಇಲ್ಲಿ 75+ ಅಂಕಗಳನ್ನು ನೀವು ತೆಗೆದುಕೊಳ್ತೀರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಆನ್ಸರ. 1 ಅಂಕ 2 ಅಂಕ 5 ಅಂಕ ಮತ್ತು 10 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡ್ರಿ. ವೆರಿ ಇಂಪಾರ್ಟೆಂಟ್. ನಮ್ಮ ಚಾನಲ್ ಏನೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ವಿಡಿಯೋ ನೋಡಿರಿ. ಲಾಸ್ಟಿಗೆ ನಾನು 10 ಅಂಕದ ಕ್ವಶನ್ಗಳನ್ನು ನಾನು ನಿಮ್ಗೆ ಕೊಡ್ತೀನಿ. ವೆರಿ ಇಂಪಾರ್ಟೆಂಟ್ ಇರ್ತಾವ. ಬರ್ರಿ ನೋಡಿ ಹಂಗಾರೆ 1 ಅಂಕದ ಪ್ರಶ್ನೆಗಳನ್ನು ನೋಡು. ಫಸ್ಟ್ ಒಂದು ಯಾವುದಕ್ಕೆ ಕೇಳ್ಯಾರಂದ್ರೆ, ರಾಷ್ಟ್ರ ರಾಜ್ಯಕ್ಕೆ ಸಂಬಂಧಿಸಿದಂತೆ ವೆಸ್ಟ್ಫಾಲಿಯಾ ಒಪ್ಪಂದ ಯಾವ ಇಸ್ವಿಯಲ್ಲಿ ಜರುಗಿತು? ಸೆಕೆಂಡ್ ಒನ್, ಲೋಕಾಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ? ಥರ್ಡ್ ಒನ್, ಚುನಾವಣಾ ಪೂರ್ವ ಮೈತ್ರಿ ಎಂದರೇನು? ಫೋರ್ತ್ ಒನ್, ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ಫಿಫ್ತ್ ಒನ್, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದೆ? ಸಿಕ್ಸ್ತ್ ಒನ್, ರಾಜ್ಯ ಪುನರ್ರಚನಾ ಆಯೋಗವನ್ನು ಯಾವಾಗ ರಚನೆ ಮಾಡಲಾಗುತ್ತದೆ? ತದನಂತರ ರೀ 7th ಒನ್, ಯಾವ ದಿನವನ್ನು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸ್ತಾರೆ? 8th ಒನ್, ಕೇಂದ್ರ ಸೇವೆಗೆ ಒಂದು ಉದಾಹರಣೆ ನೀಡಿರಿ. 9th ಒನ್, ಬಂಗ್ ಬಂಧು ಎಂದು ಯಾರನ್ನು ಕರೀತಾರ್ರಿ? 10, ದಲಿತ ಎಂದರೆ ಯಾರು? 11, ರಾಜ್ಯಗಳಲ್ಲಿ ಕ್ಯಾಬಿನೆಟ್ ಕಾರ್ಯದರ್ಶಿಯಾಗಿ ಯಾರು ಕಾರ್ಯನಿರ್ವಹಿಸ್ತಾರ್ರಿ? ತದನಂತರ ಪಶ್ಚಿಮ ಘಟ್ಟಗಳ ಉಳಿಸಿ ಹೋರಾಟ ಎಂಬ ಪ್ರಾರಂಭವಾಯಿತು ಯಾವಾಗ ಕೇಳ್ತಾರ್ರಿ? ತದನಂತರ ಡಯಾರ್ಕಿ ಎಂದರೆ ಯಾರು? ನೋಟ್ ವಿಸ್ತರಿಸಿ ಬರೆಯಿರಿ. ಕೇಂದ್ರ ಸೇವೆಗೆ ಒಂದು ಉದಾಹರಣೆ ಕೊಡ್ರಿ. ಲೋಕಪಾಲರನ್ನು ಯಾರು ನೇಮಕ ಮಾಡ್ತಾರೋ? ಲಿಬಿಯಾ ಸರ್ವಾಧಿಕಾರಿಯನ್ನು ಹೆಸರಿಸಿ. ತದನಂತರ ಭಾರತದ ಪ್ರಮುಖ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೆಯಿತು? ತದನಂತರ UPS ವಿಸ್ತರಿಸಿ ಬರೀರಿ. ತದನಂತರ ಅಸ್ಮಿತೆ ರಾಜಕಾರಣ ಜನಕ ಯಾರು ಎಂಬುದನ್ನು ಕೇಳ್ತಾರೆ. ವರ್ಣಭೇದಿ ನೀತಿ ಎಂದರೇನು? 1935ರ ಸರ್ಕಾರ ಕಾಯ್ದೆಯ ಒಂದು ಪ್ರಮುಖ ಮುಖ್ಯಾಂಶಗಳನ್ನು ಬರೆಯಿರಿ. ಆರ್ಥಿಕ ತಾರತಮ್ಯ ಎಂದರೇನು? ವೆಸ್ಟ್ ಫ್ಯಾಲಿಯೋ ಒಪ್ಪಂದ ಯಾವಾಗ ಆಯಿತು? ಸಮ್ಮಿಶ್ರ ಸರ್ಕಾರ ಅರ್ಥ ಏನ್ರಿ? INTUC ವಿಸ್ತರಿಸಿದ ರೂಪವನ್ನು ಬರೆಯಿರಿ. ತದನಂತರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆ ಐತ್ರಿ? ತದನಂತರ ಪ್ರಸ್ತುತ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? ತದನಂತರ ಸತಿ ಪದ್ಧತಿಯನ್ನು ಹೋಗಲಾಡಿಸಲು ಹೋರಾಡಿದ ನಾಯಕರು ಯಾರು? ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಎಂದರೇನು? ತದನಂತರ ರಾಷ್ಟ್ರ ಮುಖ್ಯಸ್ಥರು ಯಾರು? ಅಸ್ಮಿತೆಯ ರಾಜಕಾರಣವನ್ನು ಗುರುತಿಸಿದವರು ಯಾರು? ತದನಂತರ ಯಾವ ದಿನವನ್ನು ರಾಷ್ಟ್ರೀಯ ಮತದಾರರ ದಿನವೆಂದು ಆಚರಿಸಲಾಯಿತು? ಲಾಸ್ಟ್ ಒಂದು ಕ್ವಶನ್ ರೀ, 1 ಅಂಕದ ಪ್ರಶ್ನೆ. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು? ತದನಂತರ ಸ್ನೇಹಿತರೆ, ನಾವು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಫೆಡರಲ್ ನ್ಯಾಯಾಲಯವು ಯಾವಾಗ ಮತ್ತು ಎಲ್ಲಿ ಸ್ಥಾಪಿಸಲ್ಪಟ್ಟಿತು? ತದನಂತರ ಬಹುಪಕ್ಷ ಪದ್ಧತಿ ಎಂದರೇನು? ಎಕ್ಸಾಂಪಲ್ ಕೊಡ್ರಿ. ತದನಂತರ ಮುಖ್ಯ ಕಾರ್ಯದರ್ಶಿಯ 2 ಕಾರ್ಯಗಳನ್ನು ತಿಳಿಸಿರಿ. ನೆಕ್ಸ್ಟ್ ಒಂದು ಕ್ವಶನ್ ರೀ, ಕೇಂದ್ರ ಸರ್ಕಾರವು ಯಾವಾಗ ರಾಜ್ಯಗಳಿಗೆ ಸಲಹೆಯನ್ನು ನೀಡುತ್ತದೆ? ತದನಂತರ ವಿಶ್ವಸಂಸ್ಥೆಯ 2 ಉದ್ದೇಶಗಳನ್ನು ಬರೆಯಿರಿ. ಲಾಸ್ಟ್ ಒನ್ ರೀ, ರಾಷ್ಟ್ರೀಯ ಹಿತಾಸಕ್ತಿ ಎಂದರೇನು? ತದನಂತರ ಯಾವಾಗ ಮತ್ತು ಎಲ್ಲಿ ಪ್ರಥಮ ಅಲಿಪ್ತ ಶೃಂಗಸಭೆಯನ್ನು ಜರುಗಿತು ಎಂಬುದನ್ನು ತಿಳಿಸಿರಿ ಅಂತ ಹೇಳ್ತಾರೆ. ತದನಂತರ ಯಾವಾಗ 2 ಮಿಲಿಟರಿ ಮೈತ್ರಿಕೂಟಗಳನ್ನು ಹೆಸರಿಸಿ. ಭಾರತ ಚುನಾವಣಾ ಆಯೋಗವನ್ನು ಒಂದು ಸ್ವತಂತ್ರ ಅಂಗವಾಗಿದೆ ಹೇಗೆ? ರಾಜಕೀಯ ತಟಸ್ಥ ಎಂದರೇನು? ಅಖಿಲ ಭಾರತ ಸೇವೆಯ 2 ಉದಾಹರಣೆ ನೀಡ್ರಿ. ಚಿಪ್ಕೋ ಚಳುವಳಿ ಮತ್ತು ಇಬ್ಬರು ನೇತಾರನ ಹೆಸರು ಬರೆಯಿರಿ ಅಂತ ಹೇಳ್ತಾರೆ. ತದನಂತರ ಕೆಳಗಿನ ಚಿತ್ರವನ್ನು ಗಮನಿಸಿ ಆಸ್ಟ್ರೇಲಿಯಾ ವಿಶಿಷ್ಟ ಗುಣಗಳನ್ನು ಬರೆಯಿರಿ ಅಂತ ಕೇಳ್ತಾರ್ರಿ. ಹಾಗೆಯೇ ಹಲವಾರು ರೀತಿಯ ಕ್ವಶನ್ಗಳನ್ನು ನಿಮ್ಗೆ 2 ಅಂಕದಲ್ಲಿ ಕಂಡು ಬರ್ತಾವ. ಇವುಗಳನ್ನ ಸರಿಯಾಗಿ ಓದ್ರಿ. ಅವುಗಳನ್ನ ಸರಿಯಾಗಿ ಓದಿ ನೀವು ಒಂದೊಬ್ಬರು ಬರ್ಕೋರಿ. ವೆರಿ ಇಂಪಾರ್ಟೆಂಟ. ನಾವು
6 ಕ್ವೆಶ್ಚನ್ ಪೇಪರ್ ರೆಫರ್ ಮಾಡಿರಿ. ಇವುಗಳನ್ನು ತೆಗೆದಿದ್ದೀವಿ. ಇಲ್ಲಿ ನೀವು 85ಕ್ಕಿಂತ ಹೆಚ್ಚು ಅಂಕಗಳನ್ನು ತೊಗೋಬೋದು. 80ಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಾವೆ. ಆ ಕಾರಣದಿಂದ ಪ್ರತಿಯೊಂದನ್ನು ನೋಡ್ಕೊರಿ ನೀವು. ತದನಂತರ ಯಾವಂದ್ರೆ 5 ಅಂಕದ ಪ್ರಶ್ನೆಗಳನ್ನು ಇಷ್ಟನ್ನು ನೀವು ಓದಿದರೆ ಸರಿಯಾಗಿ 75% ಮಾಡ್ಬೋದು. ತದನಂತರ ಫಸ್ಟ್ ಒನ್ ರೀ, ಜುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರ ವಿಲೀನ ಕುರಿತು ಬರೆಯಿರಿ, 5 ಮಾರ್ಕ್ಸ್ ರೀ. ತದನಂತರ ರಾಜ್ಯಗಳ ಪುನರ್ರಚನೆಯ ಭಾಷೆ ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನು ತಿಳಿಸಿರಿ. ತದನಂತರ ಭಾರತ ಸರ್ಕಾರ ಕಾಯ್ದೆ 1935ರ ಪ್ರಮುಖ ಮುಖ್ಯಾಂಶಗಳನ್ನು ತಿಳಿಸಿರಿ. ತದನಂತರ 1956 ರಾಜ್ಯದ ಪುನರ್ರಚನಾ ಕಾಯ್ದೆಯನ್ನು ಮುಖ್ಯಾಂಶಗಳನ್ನು ಪರಾಮರ್ಶಿಸಿ ಅಂತ ಕೇಳ್ತಾರೆ. ತದನಂತರ 1935ರ ಭಾರತ ಸರ್ಕಾರ ಕಾಯ್ದೆಯನ್ನು ವಿಸ್ತರಿಸಿರಿ. ತದನಂತರ ಕೆಳಗೆ ನೀಡಿರುವ ಚಿತ್ರ ನೋಡಿ, ದೇಶೀಯ ಸಂಸ್ಥಾನಗಳನ್ನು ಏಕೀಕರಣದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪಾತ್ರವನ್ನು ಬರೆಯಿರಿ ಅಂತ ಕೇಳ್ತಾರೆ. ತದನಂತರ ಮಧ್ಯಂತರ ಸರ್ಕಾರದ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂತ ಕೇಳ್ತಾರೆ. 1947ರ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಮುಖ್ಯಾಂಶಗಳನ್ನು ಬರೆಯಿರಿ. ತದನಂತರ ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ. ತದನಂತರ ಜಿಲ್ಲಾಡಳಿತ ಮುಖ್ಯಸ್ಥರಾಗಿ ಜಿಲ್ಲಾಧಿಕಾರಿಗಳನ್ನು ವಿಶ್ಲೇಷಿಸಿ. ತದನಂತರ ಅಖಿಲ ಭಾರತದ ಸೇವೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ತದನಂತರ ನಾಗರಿಕ ಸೇವಾ ವರ್ಗಗಳ ಲಕ್ಷಣಗಳನ್ನು ತಿಳಿಸಿರಿ. ಹಿಂದುಳಿದ ವರ್ಗಗಳ ಚಳುವಳಿ ಕಾರಣಗಳ್ಯಾವು? ವೆರಿ ವೆರಿ ಇಂಪಾರ್ಟೆಂಟ್ ರೀ ಈ ಕ್ವಶನ್. ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ವಿಮರ್ಶನಾತ್ಮಕವನ್ನು ಪರಿಷ್ಕರಿಸಿ. ತದನಂತರ ಅವೈಜ್ಞಾನಿಕ ಭೂ ಸ್ವಾಧೀನವನ್ನು ಕುರಿತು ಬರೆಯಿರಿ. ರಾಷ್ಟ್ರಗಳ ನಿರ್ಮಾಣ ವಿವಿಧ ಅಂಗಾಂಶಗಳನ್ನು ಬರೆಯಿರಿ. ತದನಂತರ ಭ್ರಷ್ಟಾಚಾರ ಕಾರ್ಯಗಳನ್ನು ವಿವರಿಸಿ. ತದನಂತರ ರಾಷ್ಟ್ರಗಳ ನಿರ್ಮಾಣಕ್ಕೆ ಎದುರಾಗಿರುವ ಅಡೆತಡೆಗಳನ್ನು ವಿವರಿಸಿರಿ ಎಂಬುದನ್ನು ತಿಳಿಸ್ತಾರೆ. ತದನಂತರ ಪರಿಸರ ಚಳವಳಿಯ ರಾಜಕೀಯ ಪರಿಣಾಮಗಳನ್ನು ಚರ್ಚಿಸಿ. ಭಾರತದ ರಾಜಕೀಯ ವ್ಯವಸ್ಥೆಯನ್ನು ಯುವ ಜನಾಂಗದ ಪಾತ್ರವನ್ನು ವಿವರಿಸಿ. ತದನಂತರ ಕೇಂದ್ರ ಮತ್ತು ರಾಜ್ಯ ಸಂಬಂಧಿಸಿದಂತಹ ನೂತನ ಆಯೋಗ ಶಾಸನೀಯ ಕಾರ್ಯಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ತದನಂತರ ಆತ್ಮೀಯತೆಯ ರಾಜಕಾರಣ ಓದೋಕ್ಕೆ ಕಾರಣ ಆದ ಅಂಶಗಳು ಯಾವ್ಯಾವು? ತದನಂತರ ಭಯೋತ್ಪಾದನೆ ವಿರುದ್ಧ ಯುವ ಜನತೆಯ ಪಾತ್ರವನ್ನು ಸಮರ್ಥಿಸಿ. ತದನಂತರ ಭಾರತ ರಾಜಕೀಯ ವ್ಯವಸ್ಥೆಯ ಯುವ ಜನಾಂಗನ ಪಾತ್ರವನ್ನು ವಿವರಿಸಿ. ತದನಂತರ ಅಂತಾರಾಷ್ಟ್ರೀಯ ಸಂಬಂಧ ಪರಿಕಲ್ಪನೆಯನ್ನು ವಿವರಿಸಿ. ತದನಂತರ ಭಾರತ ವಿದೇಶಾಂಗ ನೀತಿ ಯಾವುದಾದರೂ 5 ಮೂಲ ತತ್ವಗಳನ್ನು ಬರೆಯಿರಿ. ತದನಂತರ ಭಾರತದ ವಿದೇಶಾಂಗ ನೀತಿ ಯಾವುದಾದ್ರು 5 ಮೂಲ ತತ್ವಗಳನ್ನು ಬರೆಯಿರಿ. ತದನಂತರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕುರಿತು ಟಿಪ್ಪಣಿ ಬರೆಯಿರಿ. ತದನಂತರ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಂದ್ರೆ 10 ಅಂಕದ ಪ್ರಶ್ನೆಗಳನ್ನು ನೀವು ಇಲ್ಲಿ ನೋಡಬೇಕಾದ್ರೆ 10 ಅಂಕದ ಪ್ರಶ್ನೆಗಳನ್ನು ನೀವು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಮಾರ್ಕ್ಸ್ ಜಾಸ್ತಿ ಬರ್ತಾವೆ. ಯಾರು ಕ್ವಶನ್ಗಳನ್ನು ಬಿಟ್ಟು ಬರಬೇಡ್ರಿ, ಹಾಗೂ ಪೇಜ್ಗಳನ್ನು ಹಂಗೆ ಬಿಟ್ಟು ಬರಬೇಡ್ರಿ. ಏನೋ ಬರ್ಲಿಕ್ಕಾರ 1 ಪೇಜ್ ಬರ್ರಿ, ಅದಕ್ಕೆ 1 ಅಂಕ ಸಿಗ್ತದೆ. ನೋಡ್ಬರಿ ಕ್ವಶನ್ಗಳನ್ನು. ಫಸ್ಟ್ ಒನ್, ಭಾರತದ ಪಕ್ಷ ಪದ್ಧತಿಯ ಸ್ವರೂಪ ಲಕ್ಷಣಗಳು ವಿವರಿಸಿರಿ. ಮಿನಿಮಮ್ ಇಲ್ಲಂದ್ರೂ 4 ಪೇಜ್ ಮಿನಿಮಮ್ ಆಗಿರ್ಬೇಕು, 10 ಅಂಕಕ್ಕೆ ರೀ. ಭಾರತದಲ್ಲಿ ರಾಜಕೀಯ ಪಕ್ಷಗಳ ನಿರ್ವಹಣೆ ಕಾರ್ಯಗಳನ್ನು ವಿವರಿಸಿರಿ ಅಂತ ಕೇಳ್ಯಾರ. ತದನಂತರ ಭಾರತದಲ್ಲಿ ಚುನಾವಣೆ ಸುಧಾರಣೆಗಳಿಗೆ ಸೂಚಿಸಿರುವ ಅಂಶಗಳನ್ನು ವಿವರಿಸಿ. ತದನಂತರ ಆಯೋಗದ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು, ಇದು ಮೋಸ್ಟ್ ಇಂಪಾರ್ಟೆಂಟ್ ರೀ. ಉದಾರೀಕರಣ ಅರ್ಥ, ಪ್ರಾಮುಖ್ಯತೆ, ರಾಜಕೀಯ ಪರಿಣಾಮಗಳನ್ನು ವಿವರಿಸಿರಿ. ತದನಂತರ ಖಾಸಗೀಕರಣ ಅರ್ಥ, ಪ್ರಾಮುಖ್ಯತೆ, ರಾಜಕೀಯವನ್ನು ವಿವರಿಸಿರಿ. ತದನಂತರ ಜಾಗತಿಕರಣ ಅರ್ಥ, ಪ್ರಾಮುಖ್ಯತೆ, ಇವು 3 ಒಂದಂತರೂ ಫಿಕ್ಸ್ ಬರ್ತದ. ಇವು 3 ಮಾಡಿಬಿಡ್ರಿ. ತದನಂತರ ರಾಷ್ಟ್ರ ನಿರ್ಮಾಣಗಳ ವಿವಿಧ ಅಗತ್ಯ ಅಂಶಗಳನ್ನು ವಿವರಿಸಿರಿ. ರಾಷ್ಟ್ರಗಳ ನಿರ್ಮಾಣ ಎದುರಾಗುತ್ತಿರುವ ಅಡಚಣೆಗಳನ್ನು, ಅವುಗಳ ನಿವಾರಣೆ ಉಪಾಯಗಳನ್ನು ಕುರಿತು ಚರ್ಚಿಸಿ. ಭಾರತದ ಪ್ರಮುಖ ಭಯೋತ್ಪಾದನೆಯ ಗಂಡಾಂತರವಾಗಿದೆ ಎಂದು ವಿವರಿಸಿರಿ. ತದನಂತರ ಕೋಮುವಾದ ಕಾರಣ, ಅವುಗಳನ್ನು ಪರಿಹಾರೋಪಾಯಗಳನ್ನು ವಿವರಿಸಿರಿ ಎಂಬುದನ್ನು ತಿಳಿಬೋದು. ತದನಂತರ ಅನಕ್ಷರತೆಗೆ ಕಾರಣಗಳ್ಯಾವ್ಯಾವು? ಅದು ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಹೇಗೆ ತೊಡಕಾಗಿದೆ ಎಂಬುದನ್ನು ತಿಳಿಸಿರಿ ಅಂತ ಹೇಳ್ಯಾರ. ತದನಂತರ ಕೋಮುವಾದಕ್ಕೆ ಕಾರಣ ಹಾಗೂ ನಿವಾರಣೋಪಾಯಗಳನ್ನು ವಿವರಿಸಿ. ಲಾಸ್ಟ್ ಒನ್ ರೀ, ಭಾರತದ ಆಸಿಯಾನ್
ಏಷಿಯನ್ ಸಂಘಟನೆಯನ್ನು ಸಹಕಾರ ಕ್ಷೇತ್ರಗಳಿಗೆ ವಿವರಿಸಿರಿ ಎಂಬುದನ್ನು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಇಂಥ ಹೊಸ ಹೊಸ ವಿಡಿಯೋಗಾಗಿ ನೋಟಿಫೈ ಆಗಿರಿ ಎಂಬುದು ಹೇಳ್ತಾ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ರೀ ನಿಮ್ಮ ಎಕ್ಸಾಮ್ಗೆ.